ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತು ನಾನು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ 7:45 ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿಂದ ಡೈಲಿ ವ್ಲಾಗ್ ಏನೇನು ಮಾಡ್ತೀನಿ ಇವತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ, ಬನ್ನಿ. ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಆ್ಯಸ್ ಯೂಶ್ವಲ್ ಎದ್ದೇಳೋ ಟೈಮು 6 ಗಂಟೆ. 6 ಗಂಟೆಗೆ ಎದ್ದು ವಾಕಿಗೆ ಹೋಗ್ತಾ ಇದ್ವಿ. ಬಟ್ ಈಗ ತುಂಬ ಚಳಿ ಇರೋದ್ರಿಂದ ನಾವು ವಾಕ್ ಹೋಗ್ತಾ ಇಲ್ಲ. ಮನೇಲೇ ಸ್ವಲ್ಪ ಹೊತ್ತು ಎಕ್ಸಸೈಸ್ ಮಾಡ್ಕೊತೀವಿ. ನಾರ್ಮಲ್ ಟೈಮಲ್ಲಿ 6 ಗಂಟೆಗೆ ಎದ್ದು ವಾಕಿಗೆ ಹೋಗ್ತಾ ಇದ್ವಿ. ಸೊ ಇವತ್ತು 7 ಗಂಟೆಗೆ ಎದ್ದಿದ್ದೀವಿ. ನೋಡಿ, ಆಲ್ರೆಡಿ ಸೂರ್ಯ ಬಂದುಬಿಟ್ಟಿದ್ದಾರೆ. ಎದ್ದಿದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದು ಆಗ್ಲಿಂದನೂ ರೂಢಿಯಾಗಿದೆ. ಬಿಸಿನೀರು ಇಲ್ಲಾಂದರೆ ಶುಂಠಿ ಟೀ, ಚಕ್ಕೆ ಟೀ ಈ ಥರ ಏನಾದರೂ ಒಂದು ಮಾಡ್ಕೊಂಡು ಕುಡಿತೀವಿ. ಇಲ್ಲ ಅಂತಂದರೆ ಹಾಟ್ ವಾಟರ್ನ ತೊಗೊತೀವಿ ನಿಂಬೆಹಣ್ಣು ರಸ ಹಾಕ್ಕೊಂಡು. ಸೊ ನಾನಿವತ್ತು ಬೆಳಗ್ಗೆ ತಿಂಡಿಗೆ ಅವಲಕ್ಕಿ ಚಿತ್ರಾನ್ನ ಮತ್ತು ಉಪ್ಪಿಟ್ಟು 2 ಕೂಡ ಮಾಡ್ತಾಯಿದ್ದೀನಿ. ಈಗ ಎರಡಕ್ಕೂ ಒಟ್ಟಿಗೆ ಹೆಚ್ಕೊತಾ ಇದ್ದೀನಿ ನಾನು. ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ, ಕೊತ್ತಂಬರಿನೆಲ್ಲ ಹೆಚ್ಕೊಂಡು. ಏನಕ್ಕೆ ಅವಲಕ್ಕಿ ಚಿತ್ರಾನ್ನ ಮತ್ತು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಅಂತ ಅಂದರೆ, ನಾನು ಅವಲಕ್ಕಿ ತಿನ್ನೋದು ಸ್ವಲ್ಪ ಕಮ್ಮಿನೇ. ಅವಲಕ್ಕಿ ಏನು ಅಷ್ಟೇ ಇಷ್ಟಪಟ್ಟು ತಿನ್ನಲ್ಲ. ಸೊ ಹಾಗಾಗಿ ನಾನು ಉಪ್ಪಿಟ್ಟು ಮಾಡ್ಕೊತಾ ಇದ್ದೀನಿ. ಸುನಿ ಅವ್ರಿಗೆ ತುಂಬ ಅವಲಕ್ಕಿ ಅಂದರೆ ತುಂಬ ಇಷ್ಟ. ಅವಲಕ್ಕಿ ಚಿತ್ರಾನ್ನ ಅವರು ತುಂಬ ಫೇವ್ರೆಟ್ ಟಿಫನ್ನರ್, ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ಅವ್ರಿಗೆ. ಸೊ ಅವ್ರಿಗೋಸ್ಕರ ಅವಲಕ್ಕಿ ಮಾಡ್ತಾಯಿದ್ದೀನಿ. ಸೊ ಒಂದು ಪ್ಯಾನಿಗೆ ನಾರ್ಮಲಾಗಿ ಎಲ್ಲರಿಗೂ ಗೊತ್ತಿರುತ್ತೆ ಅವಲಕ್ಕಿ ಮಾಡೋದು, ಆದರೂ ಸುಮ್ಮನೆ ಹೇಳ್ತೀನಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ, ಸಾಸಿವೆ ಹಾಕಿ, ಕಡಲೆಬೇಳೆ ಹಾಕಿ, ಅದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿದು ಅದಕ್ಕೆ ಕಡಲೆ ಬೀಜ ಸೇರಿಸಿ, ಸೊ ಅದಕ್ಕೆ ಈರುಳ್ಳಿನ ಸೇರಿಸ್ಕೊಂಡು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡಿ ಅದಕ್ಕೆ ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ ಸೇರಿಸ್ಕೊಂಡ ನಂತರ ಉಪ್ಪು, ರುಚಿಗೆ ತಕ್ಕಷ್ಟು ಅರಿಶಿನ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಬಾಡಿಸ್ಕೊತೀನಿ. ಸೊ ಬಾಡಿಸ್ಕೊಂಡ ನಂತರ ನಾನೇನು ಫಸ್ಟೇ ತೊಳೆದು ಇಟ್ಕೊಂಡಿದ್ದೆ ಅವಲಕ್ಕಿನ, ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಕೊತೀನಿ. ಅವಲಕ್ಕಿ ಇಷ್ಟನೇ, ಬಟ್ ಕೆಲವೊಂದು ಟೈಮು ನನಗೆ ಅದು ಮುದ್ದೆ ಆಗಿರುತ್ತೆ, ಇಲ್ಲಾಂದರೆ ತುಂಬ ಗಟ್ಟಿ ಇರುತ್ತೆ. ಹಂಗಾಗಿ ಕೆಲವೊಂದು ಟೈಮ್ ಇಷ್ಟ ಆಗ್ತಿರಲಿಲ್ಲ. ಬಟ್ ಇವತ್ತು ತುಂಬ ಚೆನ್ನಾಗಿ ಬಂದಿತ್ತು ಕೂಡ. ನನಗೂ ಇಷ್ಟ ಆಯಿತು. ಬಟ್ ನಾನು ಆಲ್ರೆಡಿ ಉಪ್ಪಿಟ್ಟು ಮಾಡ್ಕೊಳ್ಳೋಕ್ಕೆಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೆ. ಹಾಗಾಗಿ ಅವಲಕ್ಕಿನ ರೆಡಿ ಮಾಡಿದೆ ಸುನಿಗೆ. ಸೊ ನನಗಿಲ್ಲಿ ಉಪ್ಪಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಉಪ್ಪಿಟ್ಟು ತುಂಬ ಈಸಿ, ಎಲ್ಲರಿಗೂ ಗೊತ್ತು. ಆದರೂ ಸುಮ್ಮನೆ ವೀಡಿಯೋ ಮಾಡ್ಕೊಂಡಿದ್ದೀನಿ. ಏನು ವೀಡಿಯೋ ಮಾಡೋದು ಅಂತ ತುಂಬ ತಲೆ ಓಡ್ತಿರುತ್ತೆ. ಬಟ್ ಏನು ಮಾಡಬೇಕು, ಸುಮ್ಮನೆ ಏನೇನೋ ಒಂದು ಮಾಡಿ ಹಾಕೋಕ್ಕಾಗಲ್ಲ ವೀಡಿಯೋನ. ಏನಾದರೂ ಅದರಲ್ಲಿ ಕಂಟೆಂಟ್ ಇರಬೇಕು. ಏನು ಕಂಟೆಂಟ್ ಇಲ್ಲ ಅಂತಂದಮೇಲೆ ವೀಡಿಯೋ ಮಾಡೋಕ್ಕೆ ಸ್ವಲ್ಪ ಕಷ್ಟನೇ. ಹಾಗಾಗಿ ನಾನಿವತ್ತು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಏನೇನು ತಿಂಡಿ ಅಡುಗೆ ಮಾಡಿದೆ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಸೊ ನಾನು ಉಪ್ಪಿಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ಅದಕ್ಕೆ ಎಲ್ಲ ರವೆ ಸೇರಿಸ್ಕೊಂಡು ಉಪ್ಪಿಟ್ಟನ್ನ ರೆಡಿ ಮಾಡ್ಕೊತಾ ಇದ್ದೀನಿ. ನನಗೆ ಆ್ಯಕ್ಚುಲಿ ಬನ್ಸಿ ರವೆ ಉಪ್ಪಿಟ್ಟು ಇಷ್ಟ. ಬನ್ಸಿ ರವೆ ಖಾಲಿ ಆಗಿಬಿಟ್ಟಿತ್ತು, ಹಾಗಾಗಿ ನಾರ್ಮಲ್ ಸೂಜಿ ರವೆಲ್ಲೇ ಉಪ್ಪಿಟ್ಟು ಮಾಡ್ಕೊಂಡಿದ್ದೀನಿ. ಈ ಕಡೆ ಅವಲಕ್ಕಿ ಕೂಡ ರೆಡಿಯಾಗಿತ್ತು. ಸುನೀನು ವರ್ಕಿಗೆ ರೆಡಿಯಾಗಿದ್ದರು. ಸೊ ಅವ್ರಿಗೆ ತಿಂಡಿ ಕೊಡಬೇಕು. ಆ್ಯಕ್ಚುಲಿ ನನಗೆ ಅವಲಕ್ಕಿ ಮಾಡೋಕ್ಕೆ ಬರ್ತಿರಲಿಲ್ಲ. ಈಗ ಸ್ವಲ್ಪ ಕಲ್ತಿದ್ದೀನಿ. ತಗೊಳ್ಳಿ. ಸೊ ನಾನು ಉಪ್ಪಿಟ್ಟು ತಿಂತಾಯಿದ್ದೀನಿ. ಸುನಿ ಕೂಡ ಅವ್ರಿಗೆ ಪ್ರೋಗ್ರಾಮ್ ಇತ್ತು ಇವತ್ತು, ಒಂದು ನಾಮಕರಣ ಶೂಟ್ ಇತ್ತು. ಸೊ ಅಲ್ಲಿಗೆ ಹೊರಡ್ತಾ ಇದ್ದಾರೆ. ಇನ್ನು ಅವ್ರು ಬರೋದೇ ಸಂಜೆ ಆಗುತ್ತೆ. ಅವ್ರು ಬೆಳಗ್ಗೆ ಹೋದರೆ ಶೂಟ್ ಮುಗಿಸ್ಕೊಂಬರೋದು ಸಂಜೆ. ಅಲ್ಲಿವರೆಗೂ ನಾವು ಒಬ್ಬರೇ ಇರಬೇಕು. ಏನಾದರೂ ಕೆಲಸ ಮಾಡಿಕೊಂಡು ನಿಮ್ಮ ಜೊತೆ ಏನಾದರೂ ವೀಡಿಯೋ ಶೇರ್ ಮಾಡಬೇಕು ಅಂತ ಮಾಡ್ಕೊಂಡಿರೋದು. ಇಲ್ಲಿ ತಿರುಗ್ತಾರ ಇಲ್ಲ ಹಂಗೆ ಹೋಗ್ತಾರ, ನೋಡೋಣ ಇರಿ. ಮೇ ಬಿ ತಿರುಗ್ಬೋದು, ತಿರುಗೇ ಹೇಳೋದವರು. ಬಾಯ್.
ಸೊ ಓಕೆ ಸುನೀನು ಹೊರಟ್ರು. ನಾನಿವಾಗ ಮಧ್ಯಾಹ್ನ ಅಡುಗೆ ಪ್ರಿಪ್ರೇಷನ್ಗೆ ಇವತ್ತಿನ ಅಡುಗೆ ಏನು ಮಾಡೋದು ಅಂತ ಅಂದರೆ ಸಬ್ಬಸಿಗೆ ಸೊಪ್ಪು ಇಲ್ಲ ಸಬ್ಬಸಿಗೆ ಸೊಪ್ಪು ಏನು ಹೇಳ್ತೀರಾ ಅದು ಮತ್ತು ತೊಗರಿಬೇಳೆ ಹಾಕಿ ಬಸ್ಸಾರು ಮಾಡೋಣ ಅಂತ ಇದ್ದೀನಿ. ಸೊ ಅದಕ್ಕೆ ನಾನು ಸೊಪ್ಪನ್ನೆಲ್ಲ ನೆನ್ನೆನೆ ಸೋಸಿಟ್ಕೊಂಡಿದ್ದೆ, ಅದನ್ನು ಹೆಚ್ಚಿ ಅದಕ್ಕೆ 1 ಗ್ಲಾಸಷ್ಟು ನಾನು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ. ಸೊ ಫಸ್ಟ್ ಅದನ್ನು ಕೂಗಿಸ್ಕೊತೀನಿ, ಉಪ್ಪು ಎಲ್ಲ ಹಾಕ್ಬಿಟ್ಟು ಬಸ್ಸಾರು. ಬೇರೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಬಸ್ಸಾರು ಉಪ್ಸಾರು ಏನು ಹೇಳ್ತಾರೆ ಅದನ್ನು ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಈ ಥರ ಮಾಡ್ತೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ ನಾವು ಹುರ್ಕೊತೀನಿ. ಒಣಮೆಣ್ಸಿನ್ಕಾಯಿ ಬೇಕಾದರೂ ಹಾಕ್ಕೊಬೋದು. ಅಷ್ಟೊತ್ತಿಗೆ ಸೊಪ್ಪು ಬೇಳೆ ಕೂಡ ವಿಷಲ್ ಬಿಡ್ತು. ಸೊ ಇವಾಗ ನಾನು ಹುರ್ಕೊಂಡಿರೋ ಅಂಥದ್ದನ್ನೆಲ್ಲನೂ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಸ್ವಲ್ಪ ಕಾಯಿ ಮತ್ತು ಜೀರಿಗೆ 1 ಸ್ಪೂನಷ್ಟು, ಮೆಣಸು 1 ಸ್ಪೂನಷ್ಟು, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ. ಈಗ ಬೇಯಿಸ್ಕೊಂಡಿದ್ದಂಥ ಸೊಪ್ಪು ಮತ್ತು ಬೇಳೆನ ನಾನು ಒಂದು ಪಾತ್ರೆಗೆ ಸೋಸ್ಕೊತೀನಿ, ಯಾಕಂದರೆ ಬೇಳೆನ ರುಬ್ಕೊಬೇಕಲ್ಲ, ಹಾಗಾಗಿ. ಈಗ ಆರಿದ್ಮೇಲೆ ಅದು ಬೇಳೆ ಕೂಡ ಸೇರಿಸ್ಕೊತಾ ಇದ್ದೀನಿ. ಫಸ್ಟ್ ಏನು ಖಾರ ರುಬ್ಕೊಂಡಿರ್ತೀನಿ ಅದಕ್ಕೇ ಬೇಳೆ ಸೇರಿಸ್ಕೊಂಡು ರುಬ್ಕೊಂಡಿರ್ತೀನಿ. ಹುಣಸೆಹಣ್ಣು, ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ನಾನು ನೆನೆ ಹಾಕ್ಕೊಂಡಿದ್ದೆ. ಈಗ ಒಗ್ಗರಣೆಗೆ ನಾನು ಈ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಸೇರಿಸ್ಕೊತೀನಿ. ಈರುಳ್ಳಿ ಮತ್ತು ಸಾಸಿವೆನ ಸೇರಿಸ್ಕೊಂಡು ರುಬ್ಬಿರೋ ಅಂಥ ಖಾರನ ಸೇರಿಸ್ಕೊತೀನಿ. ನಾವು ಸೊಪ್ಪು ಬೇಯಿಸ್ಕೊಂಡಿದ್ದಂಥ ಸಪ್ರಸ ಏನಿದೆ ಅದನ್ನು ಚೆಲ್ಲಬೇಡಿ, ಅದನ್ನೇ ಸಾಂಬಾರ್ಗೆ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ. ಹಾಗಾಗಿ ಅದನ್ನ ಸಪ್ರಸನ ಹಾಕ್ಕೊಂಡು ಸಪ್ರಸಗೆ ಸೊಪ್ಪು ಬೇಯಿಸಿರೋದಕ್ಕೂ ಸ್ವಲ್ಪ ಉಪ್ಪು ಹಾಕಿರ್ತೀವಿ ಅಲ್ವಾ, ಹಾಗಾಗಿ ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೋಡಿಕೊಂಡು ಟೇಸ್ಟ್ ನೋಡಿಬಿಟ್ಟು ನೀವು ಒಂದು ಸಲ ಉಪ್ಪನ್ನ ಸೇರಿಸ್ಕೊಳ್ಳಿ. ಯಾಕಂದರೆ ಅದಕ್ಕೂ ಹಾಕಿರ್ತೀವಿ, ಇದಕ್ಕೂ ಜಾಸ್ತಿ ಹಾಕ್ಬಿಟ್ರೆ ಉಪ್ಪಾಗಿಬಿಡುತ್ತೆ. ಹಾಗಾಗಿ ಎಷ್ಟು ಬೇಕಷ್ಟು ನೀವು ಟೇಸ್ಟನ್ನ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೊಳ್ಳಿ. ಅದು ಚೆನ್ನಾಗಿ ಕುದಿ ಬರಬೇಕು. ಕುದಿ ಬಂದಮೇಲೆ ನಾನೇನು ಹುಣಸೆ ಹಣ್ಣು ನೆನೆ ಹಾಕ್ಕೊಂಡಿದ್ದೆ ಅದರದ್ದು ರಸನ ಸೇರಿಸ್ಕೊತೀನಿ. ಹುಣಸೆ ಹಣ್ಣಿನ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಸಾಕು. ಆ ರಸ ಸೇರಿಸ್ಕೊಂಡು ಚೆನ್ನಾಗಿ ಅದು ಕುದಿಬೇಕು. ಬಸ್ಸಾರು ಚೆನ್ನಾಗಿ ಕುದ್ದಷ್ಟು ಚೆನ್ನಾಗಿ ಬರುತ್ತೆ. ಬಸ್ಸಾರು ಅಥವಾ ಉಪ್ಸಾರು ಏನಂತೀರ ಅದು. ನಾವು ಜಾಸ್ತಿ ಬಸ್ಸಾರು ಅಂತಲೇ ಅನ್ನೋದು. ಕೆಲವರು ಉಪ್ಸಾರು ಅಂತಾರೆ, ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮಾಡಿ. ನೋಡಿ ಅದು ಚೆನ್ನಾಗಿ ಕುದೀತಾ ಇದೆ. ಈಗ ಇಷ್ಟು ಕುದಿ ಬಂದರೆ ಸಾಕು, ಆಲ್ಮೋಸ್ಟ್ ಸಾಂಬಾರು ರೆಡಿಯಾಗಿದೆ. ನಾವಿವಾಗ ಸೊಪ್ಪು ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಳ್ಳೋಣ. ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಈರುಳ್ಳಿ, ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ಬಾಡಿಸಿ ಮತ್ತು ಬೇಯಿಸ್ಕೊಂಡಿದ್ದಂತಹ ಸೊಪ್ಪನ್ನ ಮತ್ತು ಬೇಳೆನ ನಾನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊತೀನಿ. ಸೊ ನಾನಿಲ್ಲಿ ಸೊಪ್ಪು ಹುರ್ಕೊತಾ ಇದ್ದೀನಲ್ಲ, ಅದಕ್ಕೆ ಸ್ವಲ್ಪ ಸಾಂಬಾರು, ಒಂದು ಸ್ವಲ್ಪ ಗಟ್ಟಿ ಸಾಂಬಾರನ್ನ ನಾನು ಸೇರಿಸ್ಕೊತೀನಿ. ಯಾಕಂದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನಿಲ್ಲಿ ಸಾಂಬಾರನ್ನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ, ಆಗಲೇ ಹೇಳಿದ್ನಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಅಂತ ಹಾಕ್ಕೊಂಡು, ಮತ್ತು ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊಂಡು ನಾನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಸೊ ನೋಡಿ ರೆಡಿಯಾಗಿದೆ ಸಬ್ಬಸಿಗೆ ಸೊಪ್ಪಿಂದು ಪಲ್ಯ ಮತ್ತು ಬಸ್ಸಾರು ಅಥವಾ ಉಪ್ಸಾರು ಏನಂತೀರ, ಅದು ರೆಡಿಯಾಗಿದೆ. ಇದು ಇವತ್ತಿನ ನನ್ನ ಮಧ್ಯಾಹ್ನದ ಊಟ ಅಂತ ಹೇಳ್ಬೋದು. ಸೊ ಗಾಯ್ಸ್, ಇವತ್ತಿನ ವಿಡಿಯೋ ನೀವು ನೋಡಿರ್ತೀರಾ. ಅಂಥ ಇಂಟ್ರೆಸ್ಟಿಂಗ್ ವಿಡಿಯೋ ಏನಲ್ಲ, ಬಟ್ ಇವತ್ತಿಂದ ಏನು ಮಾಡಿದ್ದೀನಿ ಅಂತ ಒಂದು ಚಿಕ್ಕ ವಿಡಿಯೋ ಮಾಡಾಕಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡಿದಷ್ಟು ನೀವು ನಮಗೆ ಸಪೋರ್ಟ್ ಮಾಡ್ದಂಗೆ, ಹಾಗೆ ನನ್ನನ್ನು ತುಂಬ ಜಾಸ್ತಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.